ಬೆಂಗಳೂರಿನ ಪಿಜಿಗಳಲ್ಲೇ ಇರೋರಿಗೆ ಈಗ ಇದೊಂದು ಬ್ಯಾಡ್ ನ್ಯೂಸ್. ಶಟ್ಡೌನ್ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಪಿಜಿಗಳು. ನಾಯಿ ಕೊಡೆಯಂತೆ ಪಿಜಿಗಳು ತಲೆ ಎತ್ತಿದವೆ. ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಬೆಂಗಳೂರಲ್ಲಿ ಉದ್ಯೋಗ ಮಾಡಬೇಕು, ಬೆಂಗಳೂರಲ್ಲಿ ಬದುಕಬೇಕು ಅಂತ ಅನೇಕ ಯುವಕ ಯುವತಿಯರು ಕನಸನ್ನು ಕಾಣ್ತಾರೆ. ಬೆಂಗಳೂರಲ್ಲಿ ಉದ್ಯೋಗ ಏನೋ ಮಾಡಬೇಕು, ಬದುಕಬೇಕು ಅಂತ ಕನಸೇನೋ ಕಾಣ್ತೀರಾ. ಆದರೆ ಬೆಂಗಳೂರಲ್ಲಿ ಎಲ್ಲಿರೋದು? ಸಂಬಂಧಿಕರಿಲ್ಲ, ಬಂಧು ಬಳಗದವರಿಲ್ಲ, ಸ್ನೇಹಿತರಿಲ್ಲ. ಹಾಗಾದರೆ ಎಲ್ಲಿರಬೇಕು ಅಂತ ನಿಮಗೆ ಅನಿಸಿದಾಗ ತಕ್ಷಣ ನೆನಪಾಗೋದು ಪೇಯಿಂಗ್ ಗೆಸ್ಟ್ಗಳು. ಎಸ್, ಬೆಂಗಳೂರಿನ ಪಿ ಜಿಗಳಲ್ಲೇ ಇರೋರಿಗೆ ಈಗ ಇದೊಂದು ಬ್ಯಾಡ್ ನ್ಯೂಸ್. ಶಟ್ಡೌನ್ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಪಿ ಜಿಗಳು. ಯಾಕೆ ಅಂತ ಮುಂದೆ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾಯಿ ಕೊಡೆಯಂತೆ ಪಿ ಜಿಗಳು ತಲೆ ಎತ್ತಿದ್ದಾವೆ. ಉದ್ಯೋಗ ಅರಸಿ ಬೆಂಗಳೂರಿಗೆ ಕಾಲಿಡುವಂಥ ಮಂದಿಗೆ ಉಳ್ಕೊಳ್ಳೋಕ್ಕೆ ಒಂಚೂರು ಜಾಗ ಸಿಕ್ಕರೆ ಸಾಕು ಅಂತ ಇರ್ತಾರೆ. ಇಂಥವ್ರಿಗಂತಲೇ ಪಿ ಜಿಗಳು ಬಾಯಿ ಬಿಟ್ಕೊಂಡು ಕಾಯ್ತಾ ಇರ್ತವೆ. ಹೌದು, ಅದೆಷ್ಟೋ ಪಿ ಜಿಗಳು ಯಾವುದೇ ಮೂಲ ಸೌಕರ್ಯಗಳನ್ನು ಒದಗಿಸದೆ ಬೇಕಾಬಿಟ್ಟಿಯಾಗಿ ತಲೆ ಎತ್ತಿದೆ. ಈಗ ಇದಕ್ಕೆಲ್ಲ ಮುಕ್ತಿ ಹಾಡೋದಕ್ಕೆ ಮತ್ತೊಮ್ಮೆ BBMP ಈಗ ಮುಂದಾಗಿದೆ. HSR ಲೇಔಟ್ನ ಲೇಡೀಸ್ PG ಅವಾಂತರ ಬಳಿಕ ಎಚ್ಚೆತ್ತ ಪಾಲಿಕೆ ಇದೀಗ ರಾಜಧಾನಿಯ PGಗಳ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಸಜ್ಜಾಗಿದೆ. HSR ಲೇಔಟ್ನ ಲೇಡೀಸ್ PGಯಲ್ಲಿ ಯುವತಿಯೊಬ್ಬಳು ನಗ್ನವಾಗಿ ಓಡಾಡಿದ ವಿಷಯ ಈಗಾಗಲೇ ಸಾಕಷ್ಟು ಸದ್ದು ಮಾಡಿತ್ತು. ಅಲ್ಲದೆ PGಯಿಂದ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ದೂರುಗಳು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಪಾಲಿಕೆ ರೂಲ್ಸ್ ಮೀರಿದಂತಹ PGಗಳ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇದ್ದಾವೆ. ಇನ್ನು 2024ರಲ್ಲಿ ಒಂದಿಷ್ಟು BBMP ವ್ಯಾಪ್ತಿಗೆ ಬರುವಂತಹ PGಗಳ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಲಾಗಿತ್ತು. ಹಾಗಾಗಿ ಉದ್ಯೋಗವನ್ನು ಅರಸಿಕೊಂಡು ಬಂದಂತಹ ಯುವಕ ಯುವತಿಯರಿಗೆ ಅಥವಾ ಯಾವುದೇ ಒಂದು ಉದ್ಯೋಗಸ್ಥ ಪುರುಷರಿರ್ಬೋದು, ಮಹಿಳೆಯರಿರ್ಬೋದು, ತಕ್ಷಣಕ್ಕೆ ತಟ್ಟಂತ ನೆನಪಾಗೋದು ಸಂಬಂಧಿಕರು, ಬಂಧು ಬಳಗದವರು, ಸ್ನೇಹಿತರು ಇಲ್ಲದಂಥ ಸಂದರ್ಭದಲ್ಲಿ PGನೇ ನೆನಪಾಗುತ್ತೆ. ಹಾಗಾಗಿ PGಯಲ್ಲೂ ಸಾಕಷ್ಟು ಸೌಲಭ್ಯಗಳ ಕೊರತೆ, ಜೊತೆಗೆ ಸೆಕ್ಯೂರಿಟಿ ಸಮಸ್ಯೆಗಳು ಕೂಡ ಇತ್ತೀಚೆಗೆ ಆಗ್ತಾ ಇದ್ದಾವೆ. ಯಾಕಂದರೆ ಬಿಸ್ನೆಸ್ ಮೈಂಡಿನಿಂದ PGಗಳನ್ನು ನೋಡ್ತಾ ಇರ್ತಾರೆ. ಹಾಗಾಗಿ PGಗೆ ಬರೋರು ಕೂಡ ಎಚ್ಚರಿಕೆಯಿಂದ ಇರಬೇಕು, PGನ ನಡೆಸೋರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ BBMP ಈಗ ಕಠಿಣ ರೂಲ್ಸ್ ತೆಗೆದುಕೊಳ್ಳಲಿಕ್ಕೆ ಈಗ ಮುಂದಾಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅಂತಹ PGಗಳನ್ನು ಯಾರು ರೂಲ್ಸನ್ನು ಫಾಲೋ ಮಾಡಲ್ಲ, ಅಂತಹ PGಗಳನ್ನು ಗುರುತಿಸಿ ಈಗ BBMP ಶಟ್ ಡೌನ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಿರಲೇಬೇಕಾಗುತ್ತೆ PG ಮಾಲೀಕರುಗಳಿಗೆ. ಅದ್ರ ಜೊತೆಗೆ ಲೈಸೆನ್ಸ್ ಪಡೆದುಕೊಳ್ಳಲಿಕ್ಕೂ ಕೂಡ ಅರ್ಜಿ ಸಲ್ಲಿಕೆಯನ್ನು ಮಾಡಲಿಕ್ಕೆ ಸಮಯ ನೀಡಿದ್ದಾರೆ. ನಿಯಮಗಳ ಅನ್ವಯ ಒಂದಿಷ್ಟು ಇರುತ್ತೆ. ಆ ನಿಯಮಗಳಿಗೆ ಅನುಸಾರವಾಗಿ PG ಮಾಲೀಕರು ಕೂಡ ನಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನೀತಿ ನಿಯಮಗಳಿರ್ತದಲ್ಲ, ಆ ನಿಯಮಗಳನ್ನು ಪ್ರತಿಯೊಬ್ಬರು ಕೂಡ ಇಲ್ಲಿ ಅನುಸರಿಸಬೇಕು.